ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ವೆಜ್ ರೆಸಿಪೀಸ್ ಆಫ್ ಕರ್ನಾಟಕ. ನಾವಿವತ್ತು ಮುಷ್ಟಿ ದೋಸೆ ಹೇಗ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಪಾತ್ರೆನಲ್ಲಿ 1 ಕಪ್ ದೋಸೆ ಅಕ್ಕಿ, 2 ಟೇಬಲ್ ಚಮಚದಷ್ಟು ಉದ್ದಿನ ಬೇಳೆ, ಅರ್ಧ ಚಮಚದಷ್ಟು ಮೆಂತ್ಯ ಇವಿಷ್ಟನ್ನ ತಗೊಂಡು ನೀರಲ್ಲಿ 4 ರಿಂದ 5 ಗಂಟೆಗಳ ಕಾಲ ನೆನೆಸ್ಬೇಕು. ನೆನೆಸಿ ಆದ್ಮೇಲೆ ನೀರು ಬಗ್ಸಿ ನೆನೆಸಿರೋ ಪದಾರ್ಥಗಳನ್ನ ಮಿಕ್ಸಿ ಜಾರಲ್ಲಿ ತಗೊಂಡು ಅಗತ್ಯ ಇರೋಷ್ಟು ನೀರನ್ನ ಸೇರಿಸಿ ನುಣ್ಣಗೆ ಹರ್ಕೊಳ್ಬೇಕು. ಇದಕ್ಕೆ ಅರ್ಧ ಕಪ್ ಅಷ್ಟು ತೆಂಗಿನ ತುರಿ ಬರ್ತಿ ಅರ್ಧ ಕಪ್ ಹಾಕಿ, ಹಾಗೆ 1 ಕಪ್ ಅಷ್ಟು ತೆಳು ಅವಲಕ್ಕಿ ಅದನ್ನ ತೊಳೆದು ಹಾಕಬೇಕು. ಗಟ್ಟಿ ಅವಲಕ್ಕಿ ಉಪಯೋಗಿಸ್ತೀರಾ ಅಂದ್ರೆ ಅರ್ಧ ಕಪ್ ಸಾಕು. 10 ನಿಮಿಷ ನೆನೆಸಿಟ್ಟು ಮತ್ತೆ ಸೇರಿಸಿ ಇವಿಷ್ಟನ್ನ ಹಾಕಿ ಪುನಃ ನುಣ್ಣಗೆ ಹರ್ಕೊಳ್ಬೇಕು. ನೋಡಿ, ಈ ತರ ಹಿಟ್ಟು ಅರ್ದಿರೋದನ್ನ ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ಎಷ್ಟು ಅಗತ್ಯ ಇದೆಯೋ ಅಷ್ಟು ನೀರನ್ನ ಸೇರಿಸಿ ಚೆನ್ನಾಗಿ ಕಲಸಿ ಕೈಯಲ್ಲಿ ಮುಚ್ಚಳ ಮುಚ್ಚಿ ಬಿಡಬೇಕು. ಅಂದ್ರೆ ಹಿಟ್ಟು ಹುಳಿ ಬರೋದಕ್ಕೆ ಬಿಡಬೇಕು. ಸುಮಾರು 7 ರಿಂದ 8 ಗಂಟೆ ಅಥವಾ ರಾತ್ರಿ ಇಡೀ ಇಟ್ಟರು ಪರವಾಗಿಲ್ಲ. ಇದು ಕೊಂಕಣಿ ಸ್ಟೈಲ್ ದೋಸೆ. ಅವರು ಮುಷ್ಟಿ ಪೋಲು ಅಥವಾ ಮುಷ್ಟಿ ದೋಸೆ ಅಂತ ಕರೀತಾರೆ, ಯಾಕಂದ್ರೆ ಪದಾರ್ಥಗಳನ್ನ ಮುಷ್ಟಿ ಅಳತೆಲ್ಲಿ ಹಾಕ್ತಾರೆ, ಅದಕ್ಕೋಸ್ಕರ. ನೋಡಿ, ಇದು ನೆಕ್ಸ್ಟ್ ಡೇ ಹುಳಿ ಬಂದಿದೆ, ಹಿಟ್ಟು ಚೆನ್ನಾಗಿ ಹುಳಿ ಬಂದಿದೆ. ರುಚಿಗೆ ತಕ್ಕ ಹಾಗೆ ಉಪ್ಪನ್ನ ಹಾಕಿ ಚೆನ್ನಾಗಿ ಒಂದ್ಸಲ ಕಲಿಸ್ಬೇಕು. ಮಾಮೂಲಿ ಉದ್ದಿನ ಹಿಟ್ಟಿನ ದೋಸೆ ಇರುತ್ತಲ್ಲ, ಆ ಹದಕ್ಕೆ ಇರ್ಲಿ ದೋಸೆ ಹಿಟ್ಟು. ಇನ್ನಿದನ್ನ ಯಾವುದೇ ತವದಲ್ಲಾದ್ರೂ ಮಾಡ್ಬೋದು ನೀವು. ಸೆಟ್ಟು ದೋಸೆ ಮಾಡ್ತೀವಲ್ಲ, ಆ ತರ ಮಾಡ್ಬೇಕು. ದೋಸೆ ಹಾಕಿ ಚೆನ್ನಾಗಿ ತೆಳುವಾಗಿ ತಿಕ್ಕೋದು ಬೇಡ, ಸ್ವಲ್ಪ ತಿಕ್ಕಿದ್ರೆ ಸಾಕು. ದಪ್ಪ ದಪ್ಪನಾಗಿ ದೋಸೆ ಮಾಡಬೇಕು. ಹಾಗೆ ಬೇಯಿಸುವಾಗ ಉರಿ ಮೀಡಿಯಂ ಫ್ಲೇಮ್ ಇರ್ಲಿ ಅಥವಾ ಕಡಿಮೆ ಉರಿ ಇರ್ಲಿ, ಇಲ್ಲಾಂದ್ರೆ ಕೆಳಗಡೆ ಕಪ್ಪಾಗ್ಬೋದು, ನಾವು ತೆಂಗಿನಕಾಯಿ ಮತ್ತೆ ಅವಲಕ್ಕಿ ಹಾಕಿರೋದ್ರಿಂದ. ಮೇಲಿಂದ ಈ ತರ ಎಣ್ಣೆ ಹಾಕಿ ತೆಗೆದು ಚಟ್ನಿ ಜೊತೆ ಬಡಿಸಿದ್ರಾಯ್ತು, ರುಚಿಯಾಗಿರುತ್ತೆ.